ರಾತ್ರೋರಾತ್ರಿ ಭಾರತ ತಂಡದಲ್ಲಿ ದೊಡ್ಡ ಬದಲಾವಣೆ. ಎರಡನೇ ಟೆಸ್ಟ್ ಪಂದ್ಯಕ್ಕೆ ಭಾರತ ಪ್ಲೇಯಿಂಗ್ 11 ಹೇಗಿದೆ ಗೊತ್ತಾ? ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಫಸ್ಟ್ ಟೆಸ್ಟ್ ಮ್ಯಾಚಲ್ಲಿ ಭಾರತ ತಂಡ ಸೆಕೆಂಡ್ ಇನ್ನಿಂಗ್ಸಲ್ಲಿ ಸೋತೋಗಿದೆ, ಮ್ಯಾಚ್ನ ಸೋತಿದ್ದಾಗಿದೆ. ಈಗ ಎರಡನೇ ಟೆಸ್ಟ್ ಪಂದ್ಯಕ್ಕೆ ಭಾರತ ತಂಡದಲ್ಲಿ ದೊಡ್ಡ ಬದಲಾವಣೆ ಆಗೋದಂತೂ ಗ್ಯಾರಂಟಿ. ಬದಲಾವಣೆ ಎಲ್ಲಪ್ಪ ಆಗುತ್ತೆ ಅಂದರೆ ಓಪನಿಂಗು ಸೇಮು, SS ವಿಜಯಸ್ವಾಲು, KL ರಾಹುಲ್. ಅದಾದಮೇಲೆ ನಂಬರ್ 3 ಸಾಯಿ ಸುದರ್ಶನ್ ಬರ್ತಾರೆ, ನಂಬರ್ 4 ಗಿಲ್, ನಂಬರ್ 5 ಪಂತ್, 6 ಕರುಣ್ ನಾಯರ್, 7 ಜಡೇಜಾ, 8 ಶಾರ್ದುಲ್ ಠಾಕೂರ್ ಜಾಗದಲ್ಲಿ ನಾವು ನಿತೀಶ್ ಕುಮಾರ್ ರೆಡ್ಡಿ ಅಥವಾ ಹರ್ಷಿತ್ ರಾಣಾ ನಾವು ನೋಡಬಹುದು. ಅಕಸ್ಮಾತ್ ಹರ್ಷಿತ್ ರಾಣಾ, ನಿತೀಶ್ ಕುಮಾರ್ ರೆಡ್ಡಿ ಇಬ್ಬರು ಬೇಡ ಅಂದರೆ ಬೆಟರು ಜುರೇಲ್ ಬ್ಯಾಟ್ಸ್ಮನ್ ಆಗಿ ಆಡಬಹುದು. ಬುಮ್ರಾ, ಸಿರಾಜ್, ಪ್ರಸಿದ್ಧ ಕೃಷ್ಣ ಎಂದಿನಂತೆ ಪ್ಲೇಯಿಂಗ್ 11ನಲ್ಲಿ ಆಡೇ ಆಡ್ತಾರೆ. ಇದು ಭಾರತ ತಂಡದ ಪ್ಲೇಯಿಂಗ್ 11 ಅಂತ ಹೇಳ್ಬೋದು. ಗಿಲ್ ಫಸ್ಟ್ ಇನ್ನಿಂಗ್ಸಲ್ಲಿ ಚೆನ್ನಾಗಿ ಆಡ್ತಾರೆ, ಸೆಕೆಂಡ್ ಇನ್ನಿಂಗ್ಸಲ್ಲಿ ಇನ್ನೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಆದರೆ ಟೀಮ್ ಇಂಡಿಯಾ ತಂಡ ಚೆನ್ನಾಗಿ ಆಡಬೇಕಾಗಿತ್ತು ಗುರು. ಸೆಕೆಂಡ್ ಇನ್ನಿಂಗ್ಸಲ್ಲಿ ರಾಹುಲ್ ಪಂತ್ ನಿಂತ್ಕೊಂಡು ಇನ್ನೊಂದು 20 ಅಲ್ಲ 300 ರನ್ ಎಕ್ಸ್ಟ್ರಾ ಹೊಡೆದಿದ್ರೆ ಭಾರತ ತಂಡ ಗೆಲ್ಬೋದಾಗಿತ್ತು. ಆ್ಯಕ್ಚುಲಿ ಹೊಡೆಯೋಕ್ಕಾಗಿಲ್ಲ, ಭಾರತ ತಂಡ ಫೇಲ್ಯೂರ್ ಆಗಿದೆ. ಇದು ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಆಗಿರುವ ಬದಲಾವಣೆಗಳು. ರಾತ್ರೋರಾತ್ರಿ ದೊಡ್ಡ ಬದಲಾವಣೆ. ಭಾರತ ಪ್ಲೇಯಿಂಗ್ 11 ಹೀಗಿದೆ.